ಬಿಜೆಪಿಯಲ್ಲಿ ಲಿಂಗಾಯತ ಅಸ್ತ್ರದ ಆಟ ನಡೀತಿದ್ರೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಗುದ್ದಾಟ ಜೋರಾಗಿದೆ. ಮಾರ್ಮಿಕ ಮಾತುಗಳು ನಿಗೂಢ ಚರ್ಚೆಗಳಿಗೆ ಕಾರಣವಾಗಿದ್ರೆ ದೆಹಲಿಗೆ ಹೋಗಿರುವಂತಹ ಡಿಕೆ ಮಂತ್ರಿಗಳಿಗೆ ಟಾಸ್ಕ್ ಒಂದನ್ನು ಕೊಟ್ಟಿದ್ದಾರೆ. ಮತ್ತೆ ನಾಯಕತ್ವದ ಜಪ ಕೂಡ ಮಾಡಿದ್ದಾರೆ. ದೆಹಲಿಗೆ ಹೋಗೋ ಮುನ್ನ ಮತ್ತೊಂದು ದಾಳ. ವರಿಷ್ಠರ ಭೇಟಿಗೂ ಮುನ್ನ ನಾಯಕತ್ವದ ಜಪ. ಪಟ್ಟು ಬಿಡ್ತಿಲ್ಲ, ಪಟ್ಟದ ಆಟ ನಿಂತಿಲ್ಲ. ನಾಯಕರ ಮಾರ್ಮಿಕ ಮಾತುಗಳೇ ಕುರ್ಚಿ ಕದನದ ಅಸಲಿ ಸತ್ಯ ತೆರೆದಿಡ್ತಿವೆ. ಮುಂದೆ ಯಾವ ಸ್ಥಾನಕ್ಕೆ ಹೋದ್ರು ಅಂತ ಒತ್ತಿ ಒತ್ತಿ ಹೇಳಿರೋ ಡಿಕೆ ಮಾತನ್ನ ಒಳ ಹೊಕ್ಕಿ ನೋಡಿದ್ರೆ ಅದರ ಹಿಂದೆ ದೊಡ್ಡ ಸಂದೇಶವೇ ಅಡಗಿದೆ. ಮುಂದೆ ಯಾವ ಹುದ್ದೆಗೆ ಹೋದ್ರೂ ಪಕ್ಷ ಮುನ್ನಡೆಸ್ತೀನಿ. ದೆಹಲಿಗೆ ತೆರಳೋ ಮುನ್ನ ಡಿಕೆ ನಾಯಕತ್ವ ಮಂತ್ರ ಜಪ. ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಆಟ ಭರ್ಜರಿಯಾಗಿ ನಡೀತಿದೆ. ಸಿಎಂ ಆಪ್ತ ಬಣದ ಸಚಿವರು ದೆಹಲಿ ರೌಂಡ್ಸ್ ಹಾಕಿ ಬಂದ ಬಳಿಕ ಡಿಕೆ ದೆಹಲಿಗೆ ತೆರಳಿದ್ರು. ಆದ್ರೆ ದೆಹಲಿಗೆ ತೆರಳೋ ಮುನ್ನ ನಾಯಕತ್ವ ಜಪ ಮಾಡಿದ್ದಾರೆ. ಮುಂದೆ ನಾನು ಯಾವ ಸ್ಥಾನಕ್ಕೆ ಹೋದ್ರು ಅಂತ 2 ಬಾರಿ ಒತ್ತಿ ಹೇಳಿದ ಡಿಸಿಎಂ ಡಿಕೆಶಿ ಪಕ್ಷ ಮುನ್ನಡೆಸೋದು ನನ್ನ ಕರ್ತವ್ಯ ಅಂದಿದ್ದಾರೆ. ಈ ಮೂಲಕ ನಾಯಕತ್ವದ ಮೇಲೆ ಮತ್ತೆ ಟವೆಲ್ ಹಾಕಿದ್ದಾರೆ. Though whether I am whichever position I am there, it is my bound duty to lead the party. Positions will not make you to lead the party. Your vision, your commitment, the leadership. ಸ್ಥಾನ, ಶಕ್ತಿ, XYZ ಕಥೆ ಏನಿದು ಡಿಸಿಎಂ ಮಾತಿನ ಮರ್ಮ? ಡಿಕೆ ಮಾರ್ಮಿಕ ಮಾತು ನಾಯಕತ್ವಕ್ಕಷ್ಟೇ ಮುಗಿಲಿಲ್ಲ. ನೀವು XYZ ಏನೇ ಇರಬಹುದು, ಸ್ಥಾನ ಶಕ್ತಿ ಮುಖ್ಯ ಅಂತ ಸಂದೇಶ ಕೊಟ್ಟರು. Whether we may become X, we may be Y, we may be Z, it is not important. The party has given us a lot of strength. We are leaders on our position. We are leaders on the strength given by the Congress party. It is our bound duty as a congressman to give strength and do the leadership. ಡಿಕೆ ಹೇಳಿದ್ದು ತಪ್ಪಿಲ್ಲ, ಹೈಕಮಾಂಡ್ ತೀರ್ಮಾನಿಸುತ್ತೆ ಎಂದ ಪರಮೇಶ್ವರ್. ಡಿಕೆ ಶಿವಕುಮಾರ್ ಮಾತಿಗೆ ಪ್ರತಿಕ್ರಿಯಿಸಿದ ಸಚಿವ ಮುನಿಯಪ್ಪ ಕೂಡ ಕೆಸಿ ವೇಣುಗೋಪಾಲ್ರನ್ನ ಭೇಟಿ ಮಾಡಿದ್ದಾರೆ. ಇದಾದ ನಂತರ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾರನ್ನ ಭೇಟಿಯಾದ ಡಿಕೆ ಕೆಲ ಕಾಲ ಚರ್ಚೆ ನಡೆಸಿದ್ದಾರೆ. ಬಜೆಟ್ ಅಧಿವೇಶನದ ಬಳಿಕ ಸಚಿವರು ಜಿಲ್ಲಾ ಪ್ರವಾಸ ಮಾಡಬೇಕು ಅಂತ ಟಾಸ್ಕ್ ನೀಡಿರೋದಾಗಿ ವರಿಷ್ಠರಿಗೆ ಮಾಹಿತಿ ನೀಡಿದ್ದಾರೆ. ಇದಕ್ಕೂ ಮುನ್ನ ಮಾತನಾಡಿದ ಡಿಕೆ, ನಮ್ಮದು ಸಾಮೂಹಿಕ ನಾಯಕತ್ವ ಅಂತ ದೆಹಲಿಯಲ್ಲಿ ಲೀಡರ್ಶಿಪ್ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ ಶುರು ಆಗ್ತದೆ. ಈಗಿಂದನೇ ಸಜ್ಜಾಗಬೇಕು. ಚುನಾವಣಾ ಸಂದರ್ಭದಲ್ಲಿ ಹೋಗಿ ಚುನಾವಣೆ ಮಾಡೋದಲ್ಲ. ಈಗಿಂದನೇ ಹೋಗಿ ನಮ್ಮ ಮಂತ್ರಿಗಳು ಹೋಗಿ ಅಲ್ಲಿ ಆ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಮಂತ್ರಿಗಳು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಇದಕ್ಕೆ ಮಾಡಿರ್ತೀವಿ. ಒಂದ್ ಕಡೆ ಅಡ್ಮಿನಿಸ್ಟ್ರೇಷನ್ಗೆ, ಒಂದ್ ಕಡೆ ಪಾರ್ಟಿಗೆ ಯಾರು ಇನ್ಚಾರ್ಜ್ ಇರ್ತಾರೆ ಹೋಗ್ಬೇಕು ಮಾಡಬೇಕು. ಈಗ ಪರಮೇಶ್ವರ್ಗೆ ತುಮಕೂರು ಡಿಸ್ಟ್ರಿಕ್ಟ್ ಕೊಟ್ಟಿದ್ದೀವಿ, ಅವ್ರು ನೋಡ್ಕೊಳ್ತಾರೆ. MB ಪಾಟೀಲ್ಗೆ ಒಂದು ಡಿಸ್ಟ್ರಿಕ್ಟ್ ಕೊಡ್ತೀವಿ, ಸತೀಶ್ಗೆ ಒಂದು ಕೊಟ್ಟಿರ್ತೀವಿ, ನನಗೂ ಬೆಂಗಳೂರು ಡಿಸ್ಟ್ರಿಕ್ಟ್ ಇದೆ, ರಾಮಲಿಂಗಾರೆಡ್ಡಿಗೆ ಒಂದು ಡಿಸ್ಟ್ರಿಕ್ಟ್ ಇದೆ. ಯಾರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾರೆ ಆ ಡಿಸ್ಟ್ರಿಕ್ಟ್ ಕಾರ್ಯಕರ್ತರನ್ನ ನೋಡಬೇಕು, ಅಡ್ಮಿನಿಸ್ಟ್ರೇಷನ್ ನೋಡಬೇಕು. ನಾವೆಲ್ಲ ಸೀನಿಯರ್ ಲೀಡರ್ಸ್. ಕಾಂಗ್ರೆಸ್ ಪಕ್ಷ ನಮಗೆ ಪಕ್ಷದ ಅಧ್ಯಕ್ಷರು ಮಾಡಿದೆ, ಡೆಪ್ಟಿ CM ಮಾಡಿದ್ದಾರೆ. ನಾವೆಲ್ಲ ಚುನಾವಣೆಗೆ ನಮ್ಮ ನಾಯಕತ್ವ ಸಾಮೂಹಿಕ ನಾಯಕತ್ವದಲ್ಲಿ ಯಾವಾಗಲೂ ಕೂಡ ಕಾಂಗ್ರೆಸ್ ಪಾರ್ಟಿ ನಂಬ್ಕೊಂಡು ಬಂದಿದೆ. ಸೊ ನಾವೆಲ್ಲ ಒಗ್ಗಟ್ಟಿಂದನೇ ಎಲೆಕ್ಷನ್ ಮಾಡೋದು. ಅತ ಡಿಕೆ ದೆಹಲಿಗೆ ತೆರಳಿದ್ರೆ ಇತ ಬೆಂಗಳೂರಲ್ಲಿ ಸಚಿವ ರಾಜಣ್ಣ ಸಿಎಂ ಮನೆಗೆ ಬಂದಿದ್ರು. ಇದು ರಾಜಕೀಯ ಚರ್ಚೆಗೆ ನಾಂದಿ ಹಾಡಿದೆ. ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡಿ ತುಪ್ಪ ಸುರಿದ ಸಂಸದ ಕಾರಜೋಳ. ಕಾಂಗ್ರೆಸ್ ಕುರ್ಚಿ ಕಾಳಗಕ್ಕೆ ತುಪ್ಪ ಸುರಿದ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ದಲಿತರನ್ನ ಸಿಎಂ ಮಾಡಿ ಅಂತ ದಲಿತ ಕಾರ್ಡ್ ಪ್ಲೇ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು, ದಲಿತ ಮುಖ್ಯಮಂತ್ರಿ ಆಗಬೇಕಂತ 10-15 ವರ್ಷದಿಂದ ಕಾಂಗ್ರೆಸ್ನವ್ರು ಗುಲ್ ಎಬ್ಸಿದ್ದಾರೆ. ಇದೊಂದು ಅಪರ್ಚುನಿಟಿ ಸಿಕ್ಕದೆ ಕರ್ನಾಟಕಕ್ಕೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ. ಸುಪ್ರೀಂ ಅಥಾರಿಟಿ ಕಾಂಗ್ರೆಸ್ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಬಾರಿ ದೊಡ್ಡ ಮನಸ್ಸು ಮಾಡಿ ನಿಮಗೆ ಸಿಕ್ಕಂಥ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಒಬ್ಬ ದಲಿತನ ಮುಖ್ಯಮಂತ್ರಿ ಮಾಡಬಾರ್ದ? ಈಗ ಇದೊಂದು ಮಾಡಿದ್ರೆ ಅಂದ್ರೆ ಇತಿಹಾಸದ ಪುಟಗಳಲ್ಲಿ ಖರ್ಗೆ ಅವರ ಹೆಸರು ಶಾಶ್ವತವಾಗಿ ಉಳಿತದ. ಖರ್ಗೆ ಅವರು AICC ಪ್ರೆಸಿಡೆಂಟ್ ಆಗಿ ಕರ್ನಾಟಕದಲ್ಲಿ ಯಾರನ್ನ ಮಾಡ್ತಾರೆ ಮಾಡಿ. ನನಗೆ ಇವರು ವ್ಯಕ್ತಿಗತ ಅಲ್ಲ. ಪರಮೇಶ್ವರು ಭಾಳ ವರ್ಷದಿಂದ ಅಪೇಕ್ಷೆ ಪಟ್ಟಿದ್ದಾರೆ. KH ಮುನಿಯಪ್ಪನವರು ಅಪೇಕ್ಷೆ ಪಟ್ಟಿದ್ದಾರೆ. ಖರ್ಗೆ ಅವರು ಅಪೇಕ್ಷೆ ಪಟ್ಟಿದ್ರು, ಆಗಿಲ್ಲ. ಬೇಕಾದ್ರೆ ಅವರೇ ಮುಖ್ಯಮಂತ್ರಿ ಆಗಲಿ. ಒಟ್ಟು ಕರ್ನಾಟಕಕ್ಕೆ ಈ ಕಾಂಗ್ರೆಸ್ ಅವಧಿ ಒಳಗೆ
ಮುಖ್ಯಮಂತ್ರಿ ಆಗಬೇಕು ದಲಿತರು ಅಸ್ಪೃಶ್ಯರು ಅಥವಾ ಯಾಕೋ ಏನೋ ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದಾಟ ತೆರೆಮರೆಯಲ್ಲೇ ಜೋರಾಗೋ ಲಕ್ಷಣಗಳು ಕಾಣ್ತಿವೆ. ಈ ನಡುವೆ ಡಿಕೆ ದೆಹಲಿಗೆ ಹಾರಿದು ಇನ್ಯಾವ ಸಂದೇಶ ಹೊತ್ತು ಬರ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.